ಕ್ರೇನ್ ಅವ್ರಿಗೆ ಕಾಲ್ ಮಾಡುವ ಅಂದರೆ ಕ್ರೇನ್ ಅವ್ರು ಬರಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಅಂತ ಹೇಳಿ. ಹಾಯ್ ಹಲೋ ನಮಸ್ತೆ. ಇವತ್ತು ನಿನ್ನೆದ ಕೆಲಸವನ್ನೇ ಮುಂದುವರಿಸುವ ಅಂತ ಬೇರೆ ಬೋಟಿಗೆ ಹೋಗಲಿಲ್ಲ, ಅದೇ ಬೋಟಿಗೆ ಹೋದ್ವಿ ಇವತ್ತು. ಅಂದರೆ ಬೇರೆ ಬೋಟಿಗೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು ಫಸ್ಟಿಗೆ. ಅಂದರೆ ಇವತ್ತು ಡ್ರಮ್ ಇಂಚೆಲ್ಲ ಕೂರಿಸಿ ಬಿಟ್ಟರೆ ಸ್ವಲ್ಪ ಸುಮಾರು ಮುಕ್ಕಾಲು ಕೆಲಸ ಆದಾಗತ್ತಲ್ಲ ಅಂತ ಅನ್ಸ್ಕೊಂಡು ಸ್ಟಾರ್ಟಿಂಗ್ ಹೋದರೆ ಗೂಡ್ ಕೆಲಸ ಮುಂದುವರಿಸಿದ್ವಿ. ನಿನ್ನೆ ಅಂದರೆ ಫೈಬರಿಗೆಲ್ಲ ರೆಡಿ ಮಾಡಿ ಕೊಟ್ಟು ಫೈಬರೆಲ್ಲ ಮುಗಿಸಿ ಹೋಗಿದ್ರು. ಮೇಲೆದೆಲ್ಲ ಕೆಲಸ ಆಗಿರಲಿಲ್ಲ. ಇವತ್ತು ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಅಂದರೆ ಇದರ ಅಡಿಗೆ ಫೈಬರ್ ಆಗಿದೆ, ಮೇಲೆ ಕೆಲಸ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ಅದನ್ನು ಶುರು ಮಾಡಿದ್ವಿ. ಇದೆಲ್ಲ ಬೋಲ್ಟ್ ಎಲ್ಲ ಹಾಕ್ಲಿಕ್ಕಿತ್ತು, ಅದಕ್ಕೆ ಬೋಲ್ಟ್ ಎಲ್ಲ ಹಾಕಿ ಸೈಡಲ್ಲಿ ಪೀಸ್ ಎಲ್ಲ ಹೊಡಲಿಕ್ಕಿತ್ತು. ಮೇಲೆ ಗೂಡು ಅಂದರೆ ಮೇಲೆ ಪ್ಲೌಡ್ ಎಲ್ಲ ಹೊಡೆದು ಎಲ್ಲ ರೆಡಿ ಮಾಡಿದ್ದೀವಿ. ಇದಕ್ಕೆ ಫೈಬರ್ ಆಗಲಿಕ್ಕೆ ಫೈಬರ್ನಲ್ಲಿ ಯಾವಾಗ ಬರ್ತಾರೋ ಗೊತ್ತಿಲ್ಲ. ನಮಗೆ ಬೇರೆ ಉಳಿದ ಸಣ್ಣ ಸಣ್ಣ ಕೆಲಸ ಎಲ್ಲ ಉಂಟು, ಅದೆಲ್ಲ ಮುಗಿಸಿ ಬಿಡುವಂತ. ಆ ಕಡೆ ಗ್ಯಾಸ್ ಇದು ಬಾಕ್ಸ್ ಆಗಲಿಕ್ಕಿದೆ, ಅಂದರೆ ಅವರು ಅಡುಗೆ ಮಾಡಲಿಕ್ಕೆ ಗ್ಯಾಸ್ ಇರ್ತಾರಲ್ಲ, ಅದಕ್ಕೆ ಒಂದು ಸಪ್ರೇಟಾಗಿ ಒಂದು ಬಾಕ್ಸ್ ಇದೆ. ಆ ಬಾಕ್ಸ್ ಇದೆ. ಮತ್ತು ಇದು ಸೀಲಿಂಗ್ ನಿನ್ನೆ ಅರ್ಧವಾಸಿ ಅಂದರೆ ಕ್ಲೀನ್ ಮಾಡಿಟ್ಟಿದೆ ಅಷ್ಟೇ, ರೆಡಿ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆ ಬಂದವರು ಇದನ್ನೆಲ್ಲ ಹೊಡೆದ್ವಿ. ಇಲ್ಲಿ ಗ್ಯಾಸ್ ಬಾಕ್ಸಿಗೆ ಅದೇ ಇದನ್ನು ತೆಗೆದು ಹಳೆದು ಹೊಸ್ತು ಬೇರೆ ಮಾಡಿದೆ. ಅಂದರೆ ಉಳಿದ ಪ್ಲೌಡೆಲ್ಲ ಇತ್ತಲ್ಲ, ಅದಲ್ಲೇ ಹೊಸ್ತು ಮಾಡುವಂಥದ್ದು ರೆಡಿ ಮಾಡಿದ್ವಿ. ಮತ್ತು ಡ್ರಮ್ ಅದೇ ಇವತ್ತು ಡ್ರಮ್ ಒಂದು ಕೂರಿಸಿಬಿಡೋದು ಭಾರಿ ಪ್ರಯತ್ನ ಪಟ್ಟು ಡ್ರಮ್ಮಿದ್ದು ಬೆಲ್ಟ್ ಎಲ್ಲ ಅಲೈನ್ಮೆಂಟ್ ಎಲ್ಲ ಕರೆಕ್ಟ್ ಮಾಡಿದ್ವಿ. ಡ್ರಮ್ ಇಡ್ಲಿಕ್ಕೆ ಏನಾಯ್ತು ಅಂದ್ರೆ ಡ್ರಮ್ಮಿನವರಿಗೆ ಫೋನ್ ಕ್ರೇನ್ ಅವ್ರಿಗೆ ಕಾಲ್ ಮಾಡುವ ಅಂದರೆ ಕ್ರೇನ್ ಅವ್ರು ಬರಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಅಂತ ಹೇಳಿದ್ರು. ಮತ್ತು ನಮಗೆ ಸುಮಾರು ಕೆಲಸ ಇತ್ತು, ಇದು ಫ್ರಂಟಲ್ಲಿ ಹಿಂದ್ಗಡೆ ಅದರಲ್ಲಿ ಕೆಲಸ ಇತ್ತು. ಅದಲ್ಲದೆ ನನಗೆ ಬೇರೆ ಬೋಟಿಗೆ ಒಂದು ಹೋಗ್ಲಿಕ್ಕೆ ಡ್ರಮ್ ಅಲ್ಲಿ ಮೇಲಿದೆ ನೋಡಿ, ಅದನ್ನು ಕ್ರೇನ್ ಅವ್ರು ಬರ್ತಾ ಅಂತ ಒಂದು ಬರಲಿಲ್ಲ. ಮತ್ತು ಇನ್ನೊಂದು ಇನ್ಸ್ಟಾದಲ್ಲಿ ಒಬ್ಬರು ಫಾಲೋವರ್ ಮೊನ್ನೆ ಕಾಲ್ ಮಾಡ್ತಿದ್ದೆ, ನಮ್ಮದೊಂದು ಕೆಲಸ ಬೋಟಿದ ಕೆಲಸ ಇದೆ ಮಾಡಿಕೊಡಿ ಅಂತ. ಅದಕ್ಕೆ ಇವತ್ತು ನೋಡುವ ಅಂತ ಹೋಗಿದ್ದೆ ನಾನಂದರೆ. ಫೋನ್ ನಂಬರ್ ಕೊಡಲಿಲ್ಲ ಅವರಿಗೆ, ಇದು ಮೆಸೇಜ್ ಮುಖಾಂತರನೇ ಮಾತಾಡಿದ್ದೆ. ನಿನ್ನೆ ಅಡ್ರೆಸ್ ಹೇಳಿದೆ, ಎಲ್ಲಿದೆ ಬೋಟ್ ಎಲ್ಲ ವಿಷಯ ಹೇಳಿದ್ರು, ಮೆಸೇಜಲ್ಲಿ ಕಳಿಸಿದ್ರು ಅವರು. ಅದಕ್ಕೆ ಇವತ್ತೊಂದು ನೋಡಿ ಬಿಡು ಅಂದರೆ ಆಗಿದ್ದರೆ ಆಗೋ ಥರ ಇದ್ದರೆ ಮಾಡುವ ಅಂತ ಅನ್ಸ್ಕೊಂಡು ಅಲ್ಲಿ ಹೋದ್ವಿ. ಅಂದರೆ ತುಂಬ ದಿವಸದಿಂದ ಮೆಸೇಜ್ ಮಾಡ್ತಿದ್ರು ಅವರು, ಹಾಗಾಗಿ ನೋಡುವ ಅಂತ ಹೋದೆ. ಕೆಲಸ ಮಾಡ್ಬೋದು ಅಂದರೆ ಆಲ್ರೆಡಿ ಈಗ ಕೆಲಸ ಬುಕ್ಕಿಂಗ್ ಆಗಿದೆ, ತುಂಬ ಕೆಲಸ ಇದೆ. ಸಣ್ಣ ಕೆಲಸ ದೊಡ್ಡ ಕೆಲಸ ಎಲ್ಲ ಮಿಕ್ಸ್ ಆಗಿದೆ. ಈ ನಾಡ್ದೊಳಗೆ ಎಲ್ಲ ಕೆಲಸ ಆದರೆ ಸ್ವಲ್ಪ ಬಂದಾಗುತ್ತೆ. ನಮ್ಗೆ ಈಗ ಎಂತ ಆಗಂದ್ರೆ ನಾನು ಒಬ್ಬೊಬ್ಬರನ್ನ ಒಂದೊಂದು ಬೋಟಲ್ಲಿ ಬಿಡ್ತಿಲ್ಲ, ಒಟ್ಟಿಗೆ ಒಂದೇ ಒಂದು ಬೋಟಲ್ಲಿ ಈಗ 2 ದಿವಸ ಕೆಲಸ ಇದ್ದರೆ ಒಂದೊಂದು ದಿವಸ ಮುಗಿಸಿ ಮಾಡ್ತಿದ್ವಿ. ಅಂದರೆ ಅಷ್ಟು ರಶ್ ಉಂಟು ಕೆಲಸ. ಹಾಗೆ ಇವ್ರದ್ದು ನೋಡಿ ಬಿಡುವಂತ ಇವತ್ತು ಆ ಬೋಟಿಗೆ ಹೋದ್ವಿ. ಬೋಟ್ ಅಂದರೆ ಹಾಗೆ ಅಂತೆಲ್ಲ ಸೈಡ್ ಮದುವೆ ಮಿಡ್ಲಿದ್ದು ಪೀಸ್ ಎಲ್ಲ ಹೋಗಿತ್ತು, ಅದನ್ನು ಚೇಂಜ್ ಮಾಡಲಿಕ್ಕಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ನಾನು ಕಾಲ್ ಮಾಡಲಿಲ್ಲ ಅವರಿಗೆ, ಅದಕ್ಕೆ ಇವತ್ತೊಂದು ನೋಡಿ ಬಿಡೋದು. ತುಂಬ ದಿವಸದಿಂದ ಫೋನ್ ಮಾಡ್ತಿದ್ರ, ಅದಕ್ಕೆ ಇದನ್ನು ನೋಡಿ ಸೀದಾ ಬೋಟ್ ಹತ್ರ ಹೋದ್ವಿ. ಬೋಟ್ ಹತ್ರ ಹೋಗಿ ಟೈಮ್ ಸಾಕ್ತಾ ಬಂದಿತ್ತಾ, ಟೂಲ್ಸ್ ಎಲ್ಲ ಹಾಕೊಂಡು ಸೀದಾ ಮನೆ ಹತ್ರ ಹೋದ್ವಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಕ್ರೇನ್ ಅವ್ರಿಗೆ ಕಾಲ್ ಮಾಡುವ ಅಂದರೆ ಕ್ರೇನ್ ಅವ್ರು ಬರಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಅಂತ ಹೇಳಿ. ಹಾಯ್ ಹಲೋ ನಮಸ್ತೆ. ಇವತ್ತು ನಿನ್ನೆದ ಕೆಲಸವನ್ನೇ ಮುಂದುವರಿಸುವ ಅಂತ ಬೇರೆ ಬೋಟಿಗೆ ಹೋಗಲಿಲ್ಲ, ಅದೇ ಬೋಟಿಗೆ ಹೋದ್ವಿ ಇವತ್ತು. ಅಂದರೆ ಬೇರೆ ಬೋಟಿಗೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅದು ಫಸ್ಟಿಗೆ. ಅಂದರೆ ಇವತ್ತು ಡ್ರಮ್ ಇಂಚೆಲ್ಲ ಕೂರಿಸಿ ಬಿಟ್ಟರೆ ಸ್ವಲ್ಪ ಸುಮಾರು ಮುಕ್ಕಾಲು ಕೆಲಸ ಆದಾಗತ್ತಲ್ಲ ಅಂತ ಅನ್ಸ್ಕೊಂಡು ಸ್ಟಾರ್ಟಿಂಗ್ ಹೋದರೆ ಗೂಡ್ ಕೆಲಸ ಮುಂದುವರಿಸಿದ್ವಿ. ನಿನ್ನೆ ಅಂದರೆ ಫೈಬರಿಗೆಲ್ಲ ರೆಡಿ ಮಾಡಿ ಕೊಟ್ಟು ಫೈಬರೆಲ್ಲ ಮುಗಿಸಿ ಹೋಗಿದ್ರು. ಮೇಲೆದೆಲ್ಲ ಕೆಲಸ ಆಗಿರಲಿಲ್ಲ. ಇವತ್ತು ಅದನ್ನೆಲ್ಲ ಸೆಟ್ ಮಾಡ್ಕೊಂಡು ಅಂದರೆ ಇದರ ಅಡಿಗೆ ಫೈಬರ್ ಆಗಿದೆ, ಮೇಲೆ ಕೆಲಸ ಮಾಡಲಿಕ್ಕಾಗಿಲ್ಲ. ಹಾಗಾಗಿ ಇವತ್ತು ಅದನ್ನು ಶುರು ಮಾಡಿದ್ವಿ. ಇದೆಲ್ಲ ಬೋಲ್ಟ್ ಎಲ್ಲ ಹಾಕ್ಲಿಕ್ಕಿತ್ತು, ಅದಕ್ಕೆ ಬೋಲ್ಟ್ ಎಲ್ಲ ಹಾಕಿ ಸೈಡಲ್ಲಿ ಪೀಸ್ ಎಲ್ಲ ಹೊಡಲಿಕ್ಕಿತ್ತು. ಮೇಲೆ ಗೂಡು ಅಂದರೆ ಮೇಲೆ